ಯಶಸ್ವಿಯಾಗುತ್ತಾ ಅನ್ನೋದನ್ನ ಕೂಡ ನಾವು ಕಾದು ನೋಡಬೇಕಾಗಿದೆ. ಕೆಲ ಹೊತ್ತಿನಲ್ಲಿ ಸಚಿವಾಲಯಕ್ಕೆ ಪನ್ನೀರ್ ಸೆಲ್ವಂ ತೆರಳುತ್ತಾರೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಪನ್ನೀರ್ ಸೆಲ್ವಂ ತಮಿಳುನಾಡಿನ ಹಂಗಾಮಿ ಮುಖ್ಯಮಂತ್ರಿಗಳು ಸಚಿವಾಲಯಕ್ಕೆ ಭೇಟಿಯನ್ನ ನೀಡ್ತಾರೆ ಪನ್ನೀರ್ ಸೆಲ್ವಂ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಅಧಿಕಾರಿಗಳ ಜೊತೆಯಲ್ಲಿ ಸಭೆಯನ್ನ ಕೂಡ ಪನ್ನೀರ್ ಸೆಲ್ವಂ ನಡೆಸಲಿದ್ದಾರೆ. ಮುಂದಿನ ಕ್ರಮಗಳ ಬಗ್ಗೆ ಕೂಡ ನಿರ್ಧಾರವನ್ನ ಕೈಗೊಳ್ಳಬೇಕಾಗಿದೆ. ಹೀಗಾಗಿ ಸಚಿವಾಲಯಕ್ಕೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಪನ್ನೀರ್ ಸೆಲ್ವಂ ತೆರಳುತ್ತಾರೆ. ಅಲ್ಲಿ ಅಧಿಕಾರಿಗಳ ಜೊತೆಯಲ್ಲಿ ಸಭೆಯನ್ನ ನಡೆಸ್ತಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಸಾಕಷ್ಟು ಬೆಳವಣಿಗೆಗಳು ಹಾಗೆ ಸಾಕಷ್ಟು ಚಟುವಟಿಕೆಗಳು ಚೆನ್ನೈನಲ್ಲಿ ನಡೀತಾ ಇರೋದು. ಒಂದ್ ಕಡೆ ಶಶಿಕಲಾ ಅವರ ಪಾಳ್ಯದಲ್ಲಿ ಮುಂದಿನ ಉತ್ತರಾಧಿಕಾರಿಗಳು ಯಾರಾಗಬೇಕು, ತಮ್ಮ ಜೈಲು ಪಾಲಾದ ನಂತರದಲ್ಲಿ ಅನ್ನೋ ನಿಟ್ಟಿನ ಚರ್ಚೆ ನಡೀತಾ ಇದ್ರೆ, ಅಲ್ಲಿರುವ ಶಾಸಕರ ಮನವನ್ನ ಒಲಿಸಿಕೊಂಡು ಪನ್ನೀರ್ ಸೆಲ್ವಂ ಬಣಕ್ಕೆ ಸೆಳೆಯುವ ಪ್ರಯತ್ನಕ್ಕೆ ಕೈ ಹಾಕೋಕೆ ಕೂಡ ಪನ್ನೀರ್ ಸೆಲ್ವಂ ಬೆಂಬಲಿತ ಕೆಲ ಶಾಸಕರು ತೆರಳುತ್ತಾ ಇದ್ದಾರೆ. ಈ ಎಲ್ಲದರ ನಡುವೆ ತಮಿಳುನಾಡಿನ ಹಂಗಾಮಿ ಸಿಎಂ ಆಗಿರುವ ಪನ್ನೀರ್ ಸೆಲ್ವಂ ಕೆಲ ಹೊತ್ತಿನಲ್ಲಿಯೇ ಸಚಿವಾಲಯಕ್ಕೆ ಭೇಟಿಯನ್ನ ನೀಡ್ತಾರೆ. ಅಲ್ಲಿರುವ ಅಧಿಕಾರಿಗಳ ಜೊತೆಯಲ್ಲಿ ಮಾತುಕತೆಯನ್ನ ನಡೆಸ್ತಾರೆ. ಸಚಿವಾಲಯಕ್ಕೆ ತೆರಳುವ ಮುನ್ನ ಜಯ ಸಮಾಧಿಗೆ ಭೇಟಿಯನ್ನ ನೀಡ್ತಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಚೆನ್ನೈನ ಮರೀನಾ ಬೀಚ್ ನಲ್ಲಿರುವ ಜಯಲಲಿತಾ ಅವರ ಸಮಾಧಿ ಬಳಿಗೆ ತೆರಳಿ ಪನ್ನೀರ್ ಸೆಲ್ವಂ ಅಲ್ಲಿಂದ ನೇರವಾಗಿ ಸಚಿವಾಲಯಕ್ಕೆ ತೆರಳುತ್ತಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಪನ್ನೀರ್ ಸೆಲ್ವಂ ಅಮ್ಮನ ಒಂದು ಬೆಂಬಲಿತ, ನಾನು ಅಮ್ಮನ ಆಶಯಗಳಿಗೆ ಅನುಗುಣವಾಗಿ ಅಧಿಕಾರವನ್ನ ನಡೆಸಿಕೊಂಡು ಹೋಗೋನು ಅನ್ನೋ ಹೇಳಿಕೆಯನ್ನ ಪದೇ ಪದೇ ಉಚ್ಚರಿಸ್ತಾ ಇರೋದು. ಹೀಗಾಗಿ ಮುಂದಿನ ಯಾವುದೇ ಒಂದು ನಡೆಯನ್ನ ಇಡುವ ಮುನ್ನ ಜಯಲಲಿತಾ ಅವರ ಸಮಾಧಿ ಬಳಿಗೆ ತೆರಳುತ್ತಾರೆ, ಅಲ್ಲಿಂದ ಸಚಿವಾಲಯಕ್ಕೆ ತೆರಳುತ್ತಾರೆ ಪನ್ನೀರ್ ಸೆಲ್ವಂ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಇನ್ನು ಪನ್ನೀರ್ ಸೆಲ್ವಂ ಅವರ ನಿವಾಸದಲ್ಲಿದ್ದ ನಾಯಕರು ಕೂಡ ಸ್ಪ್ಲಿಟ್ ಆಗ್ತಾ ಇದ್ದಾರೆ. ಒಂದು ಬಣ ಗೋಲ್ಡನ್ ಬೇ ರೆಸಾರ್ಟ್ ನತ್ತ ಸಾಗ್ತಾ ಇದ್ರೆ, ಮತ್ತೊಂದು ಬಣ ಮತ್ತೊಂದಷ್ಟು ಮಂದಿ ನಾಯಕರು ಪನ್ನೀರ್ ಸೆಲ್ವಂ ಅವರ ಜೊತೆಯಲ್ಲೇ ಇರೋದು. ಪನ್ನೀರ್ ಸೆಲ್ವಂ ಅವರು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮರೀನಾ ಬೀಚ್ ನಲ್ಲಿರುವ ಜಯಲಲಿತಾ ಅವರ ಸಮಾಧಿಗೆ ಭೇಟಿ ನೀಡ್ತಾರೆ. ಅಲ್ಲಿಂದ ಸಚಿವಾಲಯಕ್ಕೆ ತೆರಳಿ ಅಧಿಕಾರಿಗಳ ಜೊತೆಯಲ್ಲಿ ಸಭೆಯನ್ನ ನಡೆಸಲಿದ್ದಾರೆ ಅನ್ನೋ ಅಪ್ಡೇಟ್ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಸೊ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಪನ್ನೀರ್ ಸೆಲ್ವಂ ಅವರ ನಿವಾಸದ ಬಳಿಯಲ್ಲಿ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ನೀಡಲಿಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ಪನ್ನೀರ್ ಸೆಲ್ವಂ ಅವರ ನಿವಾಸದ ಬಳಿಯಿಂದಲೇ ನಮ್ಮ ಪ್ರತಿನಿಧಿ ರಮೇಶ್ ಕಂಠೀರವ. ರಮೇಶ್, ಇದೀಗ ಒಂದು ಬಣ ಶಾಸಕರ ಮನವೊಲಿಕೆಗೆ ಗೋಲ್ಡನ್ ಬೇ ರೆಸಾರ್ಟ್ ನತ್ತ ತೆರಳಿದ್ರೆ, ಇತ್ತ ಪನ್ನೀರ್ ಸೆಲ್ವಂ ಸಚಿವಾಲಯಕ್ಕೆ ತೆರಳಲಿದ್ದಾರೆ ಅನ್ನೋ ಮಾಹಿತಿ. ಸೊ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಪನ್ನೀರ್ ಸೆಲ್ವಂ ಅವರ ನಿವಾಸದ ಬಳಿಯಲ್ಲಿ? ಸ್ಮಿತಾ, ಇವತ್ತು ಬೆಳಗ್ಗೆ ಏನು ತೀರ್ಪು ಬರ್ತಾ ಇದ್ದ ಸಂದರ್ಭದಲ್ಲೇ ಪನ್ನೀರ್ ಸೆಲ್ವಂ ಅವರ ನಿವಾಸದಲ್ಲಿ ಪಕ್ಷದ ಹಿರಿಯ ನಾಯಕರುಗಳು, ಯಾರು PH ಪಾಂಡ್ಯನ್ ಇರ್ಬೋದು, ಮುನಿಸ್ವಾಮಿ ಇರ್ಬೋದು, ಮನೋಜ್ ಪಾಂಡ್ಯನ್ ಇರ್ಬೋದು, ಅದೇ ರೀತಿಯಲ್ಲಿ ಯಾರ್ಯಾರು ಪಕ್ಷಕ್ಕೆ ಸೇರ್ಪಡೆ ಆದಂತವರು ಅಂದ್ರೆ ಪನ್ನೀರ್ ಸೆಲ್ವಂ ಬಣಕ್ಕೆ ಸೇರ್ಪಡೆ ಆದಂತ ಎಲ್ಲ ಹಿರಿಯ ನಾಯಕರುಗಳು ಒಂದು ಸಮಾಲೋಚನೆಯನ್ನು ನಡೆಸಿದ್ರು. ಮುಂದಿನ ಕಾರ್ಯತಂತ್ರ ಯಾವ ರೀತಿಯಲ್ಲಿ ನಡೆಸಬೇಕು, ಯಾವ ರೀತಿಯಲ್ಲಿ ಏನು ಶಶಿಕಲಾ ಅವರು ಏನು ಒಂದು ದಿಗ್ಬಂಧನದಲ್ಲಿ ಇಟ್ಟಿದ್ದಾರೆ, ಆ MLAಗಳನ್ನ ಯಾವ ರೀತಿಯಲ್ಲಿ ತಮಗೆ ಕರೆಸ್ಕೋಬೇಕು, ಯಾವ ರೀತಿಯಲ್ಲಿ ತಾವು ಸರ್ಕಾರ ರಚನೆಯನ್ನು ಮಾಡಬೇಕು, ಮತ್ತೆ ಸರ್ಕಾರ ರಚನೆ ಮಾಡಬೇಕಾಗುತ್ತೆ. ಯಾಕಂದ್ರೆ ಈಗಾಗಲೇ ಅವರು ರಾಜೀನಾಮೆ ಕೊಟ್ಟಿರೋದು, ಅದು ಅಂಗೀಕಾರ ಆಗಿರೋದ್ರಿಂದಾಗಿ ಸೊ ಸರ್ಕಾರ ರಚನೆಗೆ ಏನೆಲ್ಲ ಕ್ರಮ ಕೈಗೊಳ್ಳಬೇಕು, ಬಹುಮತವನ್ನ ಹೇಗೆ ಪಡಿಬೇಕು ಅನ್ನೋದರ ಕಾರ್ಯತಂತ್ರವನ್ನ ರೂಪಿಸುತ್ತಿದ್ರು. ಆ ಹಿನ್ನೆಲೆಯಲ್ಲಿ ನಡೆದಂತಹ ಸಭೆ ಮುಕ್ತಾಯ ಆಗಿರ್ತಕ್ಕಂಥದ್ದು. ಆ ನಂತರದಲ್ಲಿ ಪನ್ನೀರ್ ಸೆಲ್ವಂ ಅವರೇ ಬಂದು ಪತ್ರಿಕಾಗೋಷ್ಠಿಯನ್ನ ನಡೆಸಿ ತಮ್ಮ ಬಣಕ್ಕೆ ಸೇರ್ಪಡೆಯಾದಂತಹ ಚೆಮ್ಮಲೈ, ಯಾರು ಈ ಹಿಂದೆ ಸ್ಪೀಕರ್ ಆದಂತವರು, ರಾಜ್ಯಸಭಾ ಮೆಂಬರ್ ಆಗಿದ್ದಂತವರು ಚೆಮ್ಮಲೈ ಅವರು ಈಗ ಶಾಸಕರು, ಮೇಟೂರು ಶಾಸಕರು, ಅವರು ತಮ್ಮ ಬಣಕ್ಕೆ ಸೇರ್ಪಡೆ ಆಗಿರೋದನ್ನ ಘೋಷಣೆ ಮಾಡಿದ್ರು. ಇನ್ನೂ ಕೆಲವರು ತಮ್ಮ ಬಣಕ್ಕೆ ಸೇರ್ಪಡೆ ಆಗಿರೋದನ್ನ ಘೋಷಣೆ ಮಾಡಿದ್ರು. ಆ ಸಂದರ್ಭದಲ್ಲಿ ಹಿರಿಯ ನಾಯಕರುಗಳು ಪ್ರಕಟಣೆ ಮಾಡಿದ್ದು, ನಮ್ಮ ಜೊತೆಗೆ ಉಳಿದಂತ ಶಾಸಕರು ಯಾರ್ಯಾರು ಈ ಶಾಸನಸಭೆಗೆ ಆಯ್ಕೆ ಆಗಿದ್ರು ಅವರೆಲ್ಲರೂ ಕೂಡ ಜಯಲಲಿತಾ ಅವರ ಹೆಸರು ಹೇಳಿ ವೋಟ್ ತಗೊಂಡ್ರು, ಜಯಲಲಿತಾ ಅವರ ಹೆಸರಲ್ಲಿ ಗೆದ್ರು, ಅವರೆಲ್ಲರೂ ಕೂಡ ನಮ್ಮ ಜೊತೆಗೆ ಇರಬೇಕು, ನಿಜವಾದ ಅಣ್ಣಾ DMK ನಮ್ಮದೇ, ನಮ್ಮ ಜೊತೆಗೆ ಬರಬೇಕು. ಆ ಕಾರಣಕ್ಕಾಗಿ ಅವರನ್ನ ಮನವೊಲಿಸೋದಕ್ಕೆ ನಾವೆಲ್ಲರೂ ಕೂಡ ಕೂವತ್ತೂರ್ ಏನ್ ರೆಸಾರ್ಟ್ ನಲ್ಲಿ ಎಲ್ಲ ತಂಗಿದ್ದಾರೆ, ಶಶಿಕಲಾ ಅವರಿಂದ ಬಂಧನಕ್ಕೆ ಒಳಗಾಗಿದ್ದಾರೆ, ಅವರನ್ನ ಬಿಡಿಸ್ಕೊಂಡ್ ಬರೋಣ ಅನ್ನುವಂತ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಈಗಾಗಲೇ ಹಿರಿಯ ನಾಯಕರುಗಳ ತಂಡ, 5 ಜನರ ತಂಡ, ಯಾರು ಮನೋಜ್ ಪಾಂಡ್ಯನ್ ಇದ್ದಾರೆ ಅವರ ನೇತೃತ್ವದ 5 ಜನರ ತಂಡ ಈಗಾಗಲೇ ಅಲ್ಲಿಗೆ ಹೋಗಿರ್ತಕ್ಕಂಥದ್ದು. ಅವರೆಲ್ಲರೂ ಕೂಡ ಈಗಾಗಲೇ ಪ್ರತ್ಯೇಕ ವಾಹನಗಳಲ್ಲಿ ತೆರಳಿದ್ದಾರೆ. ಏನು ಈ ಪನ್ನೀರ್ ಸೆಲ್ವಂ ನೇತೃತ್ವದ ಬಣದ ತಂಡ ಅಲ್ಲಿಗೆ ಹೋಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಅಲ್ಲಿಗೆ ಪೊಲೀಸರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ರವಾನಿಸಲಾಗಿರ್ತಕ್ಕಂಥದ್ದು. ಸುಮಾರು ಈಗಾಗಲೇ ನಿನ್ನೆ 5,000 ಜನ ಪೊಲೀಸರು ಕೂವತ್ತೂರು ರೆಸಾರ್ಟ್ ಹತ್ರ ಇದ್ದು, ಈಗ
ಮತ್ತೆ 2,500 ಜನ ಪೊಲೀಸರನ್ನ ಈಗ ಇಲ್ಲಿಂದ ನಿಯೋಜಿಸಲಾಗಿರ್ತಕ್ಕಂಥದ್ದು. ಅವರು ಕೂಡ ಅಲ್ಲಿಗೆ ಹೋಗಿದ್ದಾರೆ. ಸೊ ಅವರೆಲ್ಲರೂ ಕೂಡ ಹೋಗಿ ಅವರನ್ನ ಮನವೊಲಿಸುವಂತ ಕೆಲಸ ಮಾಡ್ತಾರೆ. ಅವರೆಲ್ಲರಿಗೂ ಕೂಡ ರಿಸಾರ್ಟ್ ಒಳಗಡೆ ಅವರಿಗೆ ಅನುಮತಿ ಸಿಗತ್ತಾ ಇಲ್ಲ ಅನ್ನೋದನ್ನ ಕಾದ್ ನೋಡಬೇಕು. ರೆಸಾರ್ಟ್ ಒಳಗಡೆ ಅನುಮತಿ ಸಿಕ್ಕಿದ್ರೆ ಅವರೆಲ್ಲರೂ ಕೂಡ ಶಾಸಕರನ್ನ ಭೇಟಿ ಮಾಡಿ ಪನ್ನೀರ್ಸೆಲ್ವಂ ಬರಕ್ಕೆ ಅವರೆಲ್ಲರನ್ನು ಕರೆತರುವಂತ ಕೆಲಸ ಮಾಡ್ತಾರೆ. ಈಗ ಏನು ಪನ್ನೀರ್ಸೆಲ್ವಂ ಅವರಿದ್ದಾರೆ, ಈ ಸಭೆಯ ನಂತರದಲ್ಲಿ ತಮ್ಮ ಶಾಸಕರನ್ನ ಕರೆತರೋದಕ್ಕೆ ಒಂದು ತಂಡವನ್ನ ಕಳಿಸಿದ ನಂತರ ಈಗ ಸಚಿವಾಲಯಕ್ಕೆ ಹೋಗೋದಕ್ಕೆ ಸಿದ್ಧತೆಯನ್ನ ನಡೆಸಿದ್ದಾರೆ. ಅಲ್ಲೋಗಿ ಅಧಿಕಾರಿಗಳ ಜೊತೆ ಒಂದು ಮಹತ್ವದ ಸಭೆಯನ್ನ ನಡೆಸೋದಕ್ಕೆ ತೀರ್ಮಾನ ಕೈಗೊಂಡಿದ್ದಾರೆ. ಈಗಾಗಲೇ ಅವರು ಹೋಗೋದಕ್ಕೆ ತಮ್ಮ ಕಾನ್ವಾಯನ್ನ ಸಿದ್ಧಪಡಿಸಿದ್ದಾರೆ. ಎಲ್ಲರೂ ಕೂಡ ಈಗ ಹೋಗೋದಕ್ಕೆ ಸಿದ್ಧ ಆಗಿರ್ತಕ್ಕಂಥದ್ದು. ಇನ್ನು ಕೆಲವೇ ಹೊತ್ತಿನಲ್ಲಿ ಪನ್ನೀರ್ಸೆಲ್ವಂ ತಮ್ಮ ನಿವಾಸದಿಂದ ಹೋಗ್ತಾ ಇದ್ದಾರೆ. ಹೋಗೋಕಿನ ಮುಂಚೆ ಏನು ಮರೀನಾ ಕಡಲ ತೀರದಲ್ಲಿ ಜಯಲಲಿತಾ ಅವರ ಸಮಾಧಿ ಇದೆ, ಸಮಾಧಿಗೆ ಒಂದು ಗೌರವವನ್ನ ಸಲ್ಲಿಸಿ ಅಲ್ಲಿ ನಮನವನ್ನ ಸಲ್ಲಿಸಿ ಆನಂತರದಲ್ಲಿ ಸಚಿವಾಲಯಕ್ಕೆ ಹೋಗ್ತಾರೆ. ಸಚಿವಾಲಯದಲ್ಲಿ ಇವತ್ತು ಅವರು ಪ್ರಮುಖವಾದಂತಹ ಸಭೆಯನ್ನ ನಡೆಸೋರಿದ್ದಾರೆ. ಏನು ಮುಖ್ಯ ಕಾರ್ಯದರ್ಶಿ ಇದ್ದಾರೆ, ಗಿರಿಜಾ ವೈದ್ಯನಾಥನ್ ಇದ್ದಾರೆ, ಅವರನ್ನ ಕರೆಸ್ತಾ ಇದ್ದಾರೆ. ಅವರ ಜೊತೆಗೆ ಡಿಜಿಪಿ ರಾಜೇಂದ್ರನ್ ಅವರನ್ನು ಕೂಡ ಅಲ್ಲಿಗೆ ಬರಕ್ಕೆ ಹೇಳ್ತಾ ಇದ್ದಾರೆ. ಅವರು ಬಂದ ನಂತರದಲ್ಲಿ ಅವರ ಜೊತೆಗೆ ಒಂದಿಷ್ಟು ಸಮಾಲೋಚನೆಯನ್ನು ನಡೆಸಿ ಏನಿವತ್ತು ತೀರ್ಪು ಬಂದಿದೆ, ಈ ತೀರ್ಪಿನ ನಂತರದಲ್ಲಿ ಶಾಂತಿಯನ್ನ ಕಾಪಾಡೋದು ತಮ್ಮೆಲ್ಲರ ಪ್ರಮುಖವಾದಂತಹ ಒಂದು ಗುರಿ. ಶಾಂತಿ ಕಾಪಾಡೋದಕ್ಕೆ ತಮ್ಮ ಆದ್ಯತೆ ಅಂತೇಳಿ ಹೇಳಿದಂತಹ ಪನ್ನೀರ್ಸೆಲ್ವಂ ಅವರು ಇವತ್ತು ಮೊದಲು ಶಾಂತಿಯನ್ನ ಕಾಪಾಡೋದಕ್ಕೆ ಎಲ್ಲರನ್ನು ಕೂಡ ಮನವಿ ಮಾಡಿದ್ದಾರೆ. ಸೊ ಈ ಶಾಂತಿ ಕಾಪಾಡೋ ಹಿನ್ನೆಲೆಯಲ್ಲಿ ಡಿಜಿಪಿ ಕೈಗೊಂಡಿರ್ತಕ್ಕಂಥ ಕ್ರಮಗಳನ್ನ ಪರಿಶೀಲನೆ ಮಾಡ್ತಾರೆ. ಅದರ ಜೊತೆಗೆ ಸಚಿವಾಲಯದಲ್ಲಿ ಏನೆಲ್ಲ ಅಭಿವೃದ್ಧಿ ಕೆಲಸಗಳು ನಡೀತಾ ಇರತಕ್ಕಂಥದ್ದು ಅದರ ಬಗ್ಗೆ ಕೆಲವೊಂದು ಕಡತಗಳನ್ನ ಪ್ರತಿನಿತ್ಯ ಮಾಡದಂತಹ DSR ರಿಪೋರ್ಟ್ ಅಂತ ಏನ್ ಹೇಳ್ತಾರೆ, ಡೈಲಿ ಸ್ಟೇಟಸ್ ರಿಪೋರ್ಟ್, ಅದನ್ನೆಲ್ಲ ಪರಿಶೀಲನೆ ನಡೆಸಿದ ನಂತರ ಅಧಿಕಾರಿಗಳ ಜೊತೆ ಪ್ರಮುಖ ಚರ್ಚೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಏನು ಪನ್ನೀರ್ಸೆಲ್ವಂ ಅವರು ಶಶಿಕಲಾ ಬಣದಿಂದ ಸಿಡಿದೆದ್ದಿದ್ರು, ಆ ಸಂದರ್ಭದಲ್ಲಿ 3 ಪ್ರಮುಖ ವಿಷಯಗಳನ್ನು ಘೋಷಣೆ ಮಾಡಿದ್ರು. ಶಶಿಕಲಾ ಅವರು ಏನು ಪಕ್ಷ ಮತ್ತು ಆಡಳಿತವನ್ನ ಕಬಳಿಸೋಕೆ ಪ್ರಯತ್ನ ಮಾಡ್ತಿದ್ದಾರೆ, ಅವರಲ್ಲಿ ನಡೆದಂತಹ ಲೋಪಗಳು, ಏನು ಪೋಯಸ್ ಗಾರ್ಡನ್ ನಿವಾಸ ಇದೆ, ಜಯಲಲಿತಾ ಅವರ ನಿವಾಸ ಇದೆ, ಅದನ್ನ ಸರ್ಕಾರಿ ಒಂದು ಸ್ಮಾರಕ ಮಾಡಬೇಕು, ಜಯಲಲಿತಾ ಅವರ ಸ್ಮಾರಕ ಭವನವನ್ನ ನಿರ್ಮಾಣ ಮಾಡಬೇಕು ಅಂತ ಪನ್ನೀರ್ಸೆಲ್ವಂ ಘೋಷಣೆ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅವರು ಮುಖ್ಯ ಕಾರ್ಯದರ್ಶಿಗೆ ನಿರ್ದೇಶನ ನೀಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತ ಕಡತಗಳು ಏನ್ ತಯಾರಾಗಿದೆ ಅನ್ನೋದನ್ನ ಕೂಡ ಇವತ್ತು ಪನ್ನೀರ್ಸೆಲ್ವಂ ಅವರು ಪರಿಶೀಲನೆ ಮಾಡ್ತಾರೆ. ಇದೆಲ್ಲದರ ಜೊತೆಗೆ ಜಯಲಲಿತಾ ಅವರ ಸಾವಿನ ಹಿಂದೆ ಕೆಲವು ಮರ್ಮಗಳಿದೆ ಅನ್ನೋಂತೇಳಿ ಅನೇಕ ಜನರು ಕೋರ್ಟಿಗೆ ಹೋಗಿದ್ದರು, ಅನೇಕರು ಅನೇಕ ಆರೋಪಗಳನ್ನು ಮಾಡಿದ್ರು. ಇವೆಲ್ಲದರ ಬಗ್ಗೆ ಕೂಡ ಏನು ಒಂದು ನ್ಯಾಯಾಂಗ ಆಯೋಗವನ್ನ ರಚನೆ ಮಾಡಬೇಕು ಅಂತ ಹೇಳಿದ್ರು. ಅದಕ್ಕೆ ಸಂಬಂಧಪಟ್ಟಂತ ಕಡತಗಳು ಯಾವ ಹಂತದಲ್ಲಿದೆ ಅನ್ನೋದನ್ನು ಕೂಡ ಪನ್ನೀರ್ಸೆಲ್ವಂ ಅವರು ಪರಿಶೀಲನೆ ಮಾಡ್ತಾರೆ ಅನ್ನುವಂತ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಇದೆಲ್ಲದರ ಜೊತೆಗೆ ಏನು ಸಚಿವಾಲಯಕ್ಕೆ ಹೋಗಿ ಬಂದ ನಂತರದಲ್ಲಿ ಇವರು ಸಚಿವಾಲಯದಿಂದ ಬರೋ ಹೊತ್ತಿಗೆ ಏನು ಕೂವತ್ತು ರೆಸಾರ್ಟ್ಗೆ ಹೋಗಿದ್ದಾರೆ ಕೆಲವು ನಾಯಕರುಗಳು, ಅವರುಗಳು ಕೂಡ ವಾಪಸ್ ಬರುವಂತಹ ಸಾಧ್ಯತೆ ಇದೆ. ಅವ್ರ ಜೊತೆಗೆ ಎಷ್ಟು ಜನ MLAಗಳು ಬರ್ತಾರೆ, ಆ MLAಗಳ ಬಂದ ನಂತರದಲ್ಲಿ ಅವರೆಲ್ಲರನ್ನು ಕೂಡ ಸಮಾಲೋಚನೆ ನಡೆಸಿ ಪನ್ನೀರ್ಸೆಲ್ವಂ ಅವರು ಮತ್ತೆ ಒಂದು ರಾಜ್ಯಪಾಲರನ್ನ ಭೇಟಿ ಮಾಡೋದಕ್ಕೆ ಸಿದ್ಧತೆ ನಡೆಸಿದ್ದಾರೆ ಅನ್ನುವಂತ ಮಾಹಿತಿ TV9ಗೆ ಲಭ್ಯ ಆಗಿರ್ತಕ್ಕಂಥದ್ದು. ರಾಜ್ಯಪಾಲರನ್ನ ಭೇಟಿ ಮಾಡಿ ತಮಗೆ ಬಹುಮತ ಇದೆ ಅನ್ನೋದನ್ನ ತಿಳಿಸಿ ಹೇಳ್ತಾರೆ. ತಮಗೆ ಫ್ಲೋರ್ ಟೆಸ್ಟ್ ಮಾಡೋದಕ್ಕೆ ಅವಕಾಶ ಕೊಡಿ, ಮತ್ತೆ ಸರ್ಕಾರ ರಚನೆ ಮಾಡೋದಕ್ಕೆ ಅವಕಾಶ ಕೊಡಿ ಅಂತೇಳಿ ಪನ್ನೀರ್ಸೆಲ್ವಂ ಅವರು ಇವತ್ತು ಸಂಜೆ ಇಲ್ಲ ನಾಳೆ ಮಧ್ಯಾಹ್ನದೊಳಗೆ ಕೋರಿಕೆ ಸಲ್ಲಿಸ್ತಾರೆ. ಆ ನಂತರದಲ್ಲಿ ಹೊಸ ಸರ್ಕಾರ ರಚನೆಗೆ ಇವರೇ ಒಂದು ಹಕ್ಕನ್ನು ಮಂಡಿಸಿ ಹೊಸ ಸರ್ಕಾರ ರಚನೆಯ ಅವಕಾಶವನ್ನ ಪಡೆಯೋದಕ್ಕೆ ಪ್ರಯತ್ನ ಮಾಡ್ತಾರೆ ಅಂತೇಳಿ ಏನು ಪನ್ನೀರ್ಸೆಲ್ವಂ ಬಣದ ಸಂಚಾಲಕರಿದ್ದಾರೆ, ಮನೋಜ್ ಪಾಂಡ್ಯನ್ ಇದ್ದಾರೆ, ಅವರು TV9ಗೆ ತಿಳಿಸಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಈಗ ಪನ್ನೀರ್ಸೆಲ್ವಂ ಅವರು ಕಾರ್ಯಪ್ರವೃತ್ತರಾಗಿರ್ತಕ್ಕಂಥದ್ದು. ಅವರ ಎಲ್ಲ ಬೆಳವಣಿಗೆಗಳು ಇವತ್ತು ಸಂಜೆ ವೇಳೆಗೆ ಒಂದು ಮಹತ್ವದ ಹಂತ ತಲುಪುತ್ತೆ. ಆ ಮಹತ್ವದ ಹಂತ ತಲುಪುವವರೆಗೂ ನಾವು ಕಾದ್ ನೋಡಬೇಕಾಗುತ್ತೆ. ಅವರು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗ್ತಾರೆ ಅನ್ನೋದನ್ನ ಕಾದ್ ನೋಡಬೇಕಾಗುತ್ತೆ. ಸ್ಮಿತಾ. ಎಸ್ ರಮೇಶ್, ಇದರ ಜೊತೆಗೆ ಶಶಿಕಲಾ ನಟರಾಜನ್ ಅವರು ನಡೆಸ್ತಾ ಇರುವ ಸಭೆಯಲ್ಲಿ ಪನ್ನೀರ್ಸೆಲ್ವಂರನ್ನ ಪಕ್ಷದಿಂದಲೇ ಉಚ್ಚಾಟನೆ ಮಾಡಲಾಗಿದೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಿರುವುದು. ಈ ಸಂದರ್ಭದಲ್ಲಿ ಈ ಒಂದು ಆದೇಶ ಅಥವಾ ಈ ಒಂದು ಶಶಿಕಲಾ ಅವರ ನಿರ್ಧಾರ ಎಷ್ಟರ ಮಟ್ಟಿಗೆ ಊರ್ಜಿತ ಆಗತ್ತೆ ಅಂತ ಹೇಳಿ? ಏನು ಶಶಿಕಲಾ ಅವರು ಪಕ್ಷದಿಂದ ಉಚ್ಚಾಟನೆ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಅವರು ಪಕ್ಷದ ಅಧ್ಯಕ್ಷರನ್ನೇ ಉಚ್ಚಾಟನೆ ಮಾಡಿಬಿಟ್ಟಿದ್ದಾರೆ. ಶಶಿಕಲಾ ಅವರು ಏನು ಈ ಮಧುಸೂದನ್ ಅವರಿದ್ದಾರೆ, ಅವರು ಪಕ್ಷದ ಅಧ್ಯಕ್ಷರು, ಅವರನ್ನೇ ಉಚ್ಚಾಟನೆ ಮಾಡಿದ್ದೀನಿ ಅಂತ ಹೇಳಿ ಶಶಿಕಲಾ ಅವರು ಈಗಾಗಲೇ ಘೋಷಣೆ ಮಾಡಿ ತಮ್ಮ ಬಣದ ಅಧ್ಯಕ್ಷರಾಗಿ ಸೆಂಗೋಟಯ್ಯನ್ ಅವರನ್ನ ನೇಮಕ ಮಾಡಿರ್ತಕ್ಕಂಥದ್ದು. ಈ ಮಧ್ಯೆ ಏನು ಮಧುಸೂದನ್ ಪಕ್ಷದಿಂದ ಇಲ್ಲಿಗೆ ಪನ್ನೀರ್ಸೆಲ್ವಂ ಬಣಕ್ಕೆ ಬಂದ್ರು, ಅವರು ಹೇಳಿರ್ತಕ್ಕಂಥದ್ದು ಶಶಿಕಲಾ ಅವರ ನೇಮಕನೇ, ಶಶಿಕಲಾ ಅವರು ಪ್ರಧಾನ ಕಾರ್ಯದರ್ಶಿನೇ ಅಲ್ಲ, ಅವರ ನೇಮಕ ಮಾಡಿರೋದೇ ಅಸಂದು. ಈ ಬಗ್ಗೆ ಚುನಾವಣಾ ಆಯೋಗಕ್ಕೆ ನಾವು ಪತ್ರ ಬರೆದಿದ್ವಿ. ಜಯಲಲಿತಾ ಅವರು ಪಕ್ಷದ ಪ್ರಧಾನ ಕಾರ್ಯದರ್ಶಿ ಆಗಿದ್ರು, ಅವರು ಪಕ್ಷದಲ್ಲಿ ನಮ್ಮನ್ನ ನೇಮಕ ಮಾಡಿದ್ರು, ತನ್ನನ್ನ ಅಂದ್ರೆ ಮಧುಸೂದನ್ ಅವರನ್ನ ಅಧ್ಯಕ್ಷರಾಗಿಯೂ ಪನ್ನೀರ್ಸೆಲ್ವಂ ಅವರನ್ನ ಖಜಾಂಚಿಯಾಗಿಯೂ ನೇಮಕ ಮಾಡಿದ್ರು. ಅವರು ಜಯಲಲಿತಾ ಅವರು ನೇಮಿಸಿದ್ದೇ ಚಲಾವಣೆ ಆಗುತ್ತೆ. ಶಶಿಕಲಾ ಅವರು ಯಾರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡೋದಕ್ಕೋ ಇಲ್ಲ ಪಕ್ಷದಿಂದ ಹೊರಗಡೆ ಹಾಕೋದಕ್ಕೋ ಅವರಿಗೆ ಯಾವುದೇ ಅಧಿಕಾರ ಇಲ್ಲ. ಕಾರಣ ಶಶಿಕಲಾ ಅವರನ್ನ ನಾವು ಟೆಂಪ್ರವರಿ ಪ್ರಧಾನ ಕಾರ್ಯದರ್ಶಿ ಅಂದ್ರೆ ಹಂಗಾಮಿ ಪ್ರಧಾನ ಕಾರ್ಯದರ್ಶಿಯನ್ನೇ ಮಾತ್ರ ನಾವು ನೇಮಿಸಿರ್ತಕ್ಕಂಥದ್ದು ಅನ್ನೋಂತ ಮಾತನ್ನ
ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು. ಈ ಸಂಬಂಧ ಅವರು ಎಲೆಕ್ಷನ್ ಕಮಿಷನ್ ನಲ್ಲಿ ಒಂದು ಪಿಟಿಷನ್ ಅನ್ನು ಕೊಟ್ಟಿದ್ದಾರೆ. ಈ ಸಂಬಂಧ ಹೈಕೋರ್ಟ್ ನಲ್ಲಿ ಕೂಡ ಪ್ರಶ್ನೆ ಮಾಡಲಾಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಈ ಶಶಿಕಲಾ ಅವರ ಏನು ಯಾರದಾದ್ರೂ ಆಯ್ಕೆಯನ್ನ ಪ್ರಕಟಣೆ ಮಾಡೋದು, ಯಾರನ್ನಾದ್ರೂ ನೇಮಕ ಮಾಡೋದು, ಇಲ್ಲ ಯಾರನ್ನಾದ್ರೂ ಎಕ್ಸ್ಪೆಲ್ ಮಾಡೋದು, ಪಕ್ಷದಿಂದ ಉಚ್ಚಾಟನೆ ಮಾಡೋದು, ಅದೆಲ್ಲ ಎಷ್ಟರ ಮಟ್ಟಿಗೆ ಸಿಂಧು ಆಗುತ್ತೆ, ಎಷ್ಟರ ಮಟ್ಟಿಗೆ ಅಸಿಂಧು ಆಗುತ್ತೆ ಅನ್ನೋದನ್ನ ಇನ್ನು ಬಹಳ ದಿನದ ನಂತರನೇ ಗೊತ್ತಾಗುತ್ತೆ. ಯಾಕಂದ್ರೆ ಈ ಪಕ್ಷದ ಚಿಹ್ನೆ, ಪಕ್ಷ ಯಾರಿಗೆ ಹೋಗುತ್ತೆ, ಯಾರ ಹತೋಟಿಗೆ ಪಕ್ಷದ ಕಚೇರಿ ಹೋಗುತ್ತೆ, ಪಕ್ಷದ ಚಿಹ್ನೆ ಯಾರಿಗೆ ಹೋಗುತ್ತೆ, ಇದೆಲ್ಲದರೂ ಕೂಡ ಚರ್ಚೆ ಚುನಾವಣಾ ಆಯೋಗಕ್ಕೆ ಹೋಗುತ್ತೆ. ಸುಪ್ರೀಂ ಕೋರ್ಟ್ ನಲ್ಲಿ ಕೂಡ ಚರ್ಚೆ ಆಗಬಹುದು, ಕೋರ್ಟ್ ನಲ್ಲಿ ಕೂಡ ಇದರ ಬಗ್ಗೆ ವಿವಾದಗಳು ನಡೀಬಹುದು. ಆ ನಂತರದಲ್ಲಿ ಗೊತ್ತಾಗುತ್ತೆ. ಈ ಏನು ಈಗ ಬಂಡಾಯದ ಕಹಳೆ ಊದಿದ್ರು ಪನ್ನೀರ್ಸೆಲ್ವಂ, ಈಗ ತಾವೇ ಬಂಡಾಯ ಅಲ್ಲ, ನಮ್ದು ಬಂಡಾಯ ಅಲ್ಲ, ನಮ್ದೇ ನಿಜವಾದ ಪಕ್ಷ ಅನ್ನುವಂತ ಪ್ರತಿಪಾದನೆಯನ್ನ ಮಾಡ್ತಾ ಇದ್ದಾರೆ. ಸೊ ಪನ್ನೀರ್ಸೆಲ್ವಂ ಮತ್ತೆ ಶಶಿಕಲಾ ನಡುವಿನ ಈ ಹೋರಾಟ ಇನ್ನು ಬಹಳ ಹಂತಗಳಿಗೆ ತಲುಪಿ ಆನಂತರದಲ್ಲಿ ನಿರ್ಧಾರ ಆಗುವಂತದ್ದು. ಯಾರನ್ನ ಉಚ್ಚಾಟನೆ ಮಾಡಿದ್ದು ಸಿಂಧು ಆಗತ್ತೆ, ಯಾರನ್ನ ಸೇರಿಸಿಕೊಂಡಿದ್ದು ನೇಮಕ ಮಾಡಿದ್ದು ಅಸಿಂಧು ಆಗತ್ತೆ. ಇದೆಲ್ಲದರ ವಿಚಾರ ಮುಂದೆ ಚರ್ಚೆ ಆಗತಕ್ಕಂಥದ್ದು. ಈಗಿರ್ತಕ್ಕಂಥದ್ದು ತಮಿಳುನಾಡಿನಲ್ಲಿ ಪ್ರಮುಖವಾಗಿ ಚರ್ಚೆಯಲ್ಲಿರ್ತಕ್ಕಂಥದ್ದು ಯಾರು ಸರ್ಕಾರ ಮಾಡ್ತಾರೆ, ಯಾರು ಹೆಚ್ಚು ಶಾಸಕರನ್ನ ಬಹುಮತ ತೋರಿಸ್ತಾರೆ, ಯಾರು ಪ್ರಮುಖವಾಗಿ ಸರ್ಕಾರ ರಚನೆಗೆ ಮುಂದಾಗ್ತಾರೆ, ಯಾರು ಸಿಎಂ ಆಗ್ತಾರೆ ಅನ್ನುವಂಥದ್ದು ಈಗ ಚರ್ಚೆ. ಅದೇ ಈಗ ರಾಜ್ಯಪಾಲರ ಅಂಗಳದಲ್ಲಿ ಮತ್ತೆ ಹೋಗುವಂತದ್ದು. ಯಾರು ಪ್ರಮುಖವಾಗಿ ಈಗ ಏನು ಶಶಿಕಲಾ ಅವರು ರೆಸಾರ್ಟ್ನಲ್ಲಿ ಸಭೆ ನಡೆತಿದ್ದಾರೆ, ಏನು ಶಶಿಕಲಾ ಅವರಿಗೆ ಈಗ ಶಿಕ್ಷೆ ಆಗಿದೆ, ಅದರಿಂದಾಗಿ ಅವರು ಅನರ್ಹತೆಯನ್ನು ಅನುಭವಿಸ್ತಾ ಇದ್ದಾರೆ. ಅನರ್ಹತೆ ಕಾರಣದಿಂದಾಗಿ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಸಾಧ್ಯ ಇಲ್ಲ. ಅವರ ಬಣದಿಂದ ಬೇರೆ ಯಾರನ್ನಾದ್ರೂ ಮುಖ್ಯಮಂತ್ರಿ ಮಾಡಬೇಕು. ಆ ನಿಟ್ಟಿನಲ್ಲಿ ಅವರು ಈಗ ಕಾರ್ಯಪ್ರವೃತ್ತರಾಗಿರ್ತಕ್ಕಂಥದ್ದು. ತಮ್ಮ ಕುಟುಂಬದಲ್ಲೇ ಇರತಕ್ಕಂಥ ತಮ್ಮ ಅಣ್ಣ ಏನು ದಿನಕರನ್ ಇದ್ದಾರೆ, ದಿನಕರನ್ ಇರ್ಬೋದು, ಇಲ್ಲ ತನ್ನ ಪತ್ನಿ ನಟರಾಜನ್ ಇರ್ಬೋದು, ಅವರನ್ನ ಮುಖ್ಯಮಂತ್ರಿ ಮಾಡ್ತಾರಾ, ಇಲ್ಲ ಈಗಾಗಲೇ ಚುನಾಯಿತ ಶಾಸಕರಿದ್ದಾರೆ, ಶಾಸಕರಲ್ಲಿ ಇರತಕ್ಕಂಥ ಸೆಂಗೋಟ್ಟಯ್ಯನ್ ಇರ್ಬೋದು, ತಂಗಮಣಿ ಇರ್ಬೋದು, ಅದೇ ರೀತಿ ಎಡಪಾಡಿ ಪಳನಿಸ್ವಾಮಿ, ಈ 5 ಹೆಸರುಗಳು ಈಗ ಅಲ್ಲಿ ಪ್ರಮುಖವಾಗಿ ಓಡಾಡ್ತಿರ್ತಕ್ಕಂಥದ್ದು. ಈ 5 ಮಂದಿಯಲ್ಲಿ ಯಾರನ್ನಾದ್ರೂ ಮುಖ್ಯಮಂತ್ರಿಯಾಗಿ ಘೋಷಣೆ ಮಾಡ್ತಾರಾ ಅನ್ನೋದನ್ನು ಕೂಡ ಕಾದ್ ನೋಡಬೇಕು. ಅವರು ಹೇಳುವಂತ ಶಶಿಕಲಾ ಅವರು ಯಾರನ್ನ ಸೂಚಿಸ್ತಾರೆ, ಅವರಿಗೆ ಅಲ್ಲಿರ್ತಕ್ಕಂಥ ಶಾಸಕರು ಏನು ಈಗ ರೆಸಾರ್ಟ್ನಲ್ಲಿ 89ರಿಂದ 90 ಮಂದಿ ಶಾಸಕರಿದ್ದಾರೆ, ಅವರೆಲ್ಲರೂ ಕೂಡ ಅವರಿಗೆ ಬಹುಮತದಿಂದ ಬೆಂಬಲ ಕೊಡ್ತಾರಾ ಅನ್ನುವಂಥದ್ದು ಕೂಡ ಪ್ರಶ್ನೆ ಎದ್ದೇಳ್ತಿರ್ತಕ್ಕಂಥದ್ದು. ಅವರೆಲ್ಲರೂ ಬಹುಮತ ಕೊಡದೇ ಹೋದ್ರೆ ಶಶಿಕಲಾ ಅವರ ಏನು ಆಯ್ಕೆ ಇದೆ ಅದು ಕೂಡ ಸರಿಯಾಗೋದಿಲ್ಲ. ಅಲ್ಲಿರ್ತಕ್ಕಂಥ ಶಾಸಕರಲ್ಲಿ ಏನು ರೆಸಾರ್ಟ್ನಲ್ಲಿ ಇರ್ತಕ್ಕಂಥ ಶಾಸಕರಲ್ಲಿ ಎಷ್ಟು ಮಂದಿ ಪನ್ನೀರ್ಸೆಲ್ವಂಗೆ ಬರ್ತಾರೆ, ಪನ್ನೀರ್ಸೆಲ್ವಂಗೆ ಇದರಿಂದ ಒಂದು ಸರ್ಕಾರ ರಚನೆಗೆ ಸಾಧ್ಯ ಆಗತ್ತಾ, ಅಷ್ಟರ ಮಟ್ಟಿಗೆ ಶಾಸಕರು ಬರ್ತಾರಾ ಅನ್ನೋದು ಕೂಡ ಪ್ರಶ್ನಾರ್ಥಕವಾಗಿರ್ತಕ್ಕಂಥದ್ದು. ಇದೆಲ್ಲ ರಾಜಕೀಯ ಬೆಳವಣಿಗೆಗಳು ಮುಗಿಯೋದಕ್ಕೆ, ಶಾಸಕರೆಲ್ಲ ಒಂದ್ ಕಡೆ ಪೂಲ್ ಆಗೋದಕ್ಕೆ, ಒಂದು ಕಡೆ ಬಹುಮತ ಉಂಟಾಗೋದಕ್ಕೆ ಇನ್ನೂ ಕೂಡ 2-3 ದಿನ ಆಗ್ಬೋದು ಅಂತ ಹೇಳಲಾಗುತ್ತೆ. ಅಲ್ಲಿವರೆಗೂ ರಾಜ್ಯಪಾಲರು ಈ ಹಂಗಾಮಿ ಸರ್ಕಾರವನ್ನ, ಪನ್ನೀರ್ಸೆಲ್ವಂ ನೇತೃತ್ವದ ಹಂಗಾಮಿ ಸರ್ಕಾರವನ್ನ ಹಾಗೆ ಮುಂದುವರಿಸ್ತಾರಾ, ಇಲ್ಲ ಇದಕ್ಕೆ ಬೇರೆ ಏನಾದರೂ ಕ್ರಮ ತಗೊಳ್ತಾರಾ ಅನ್ನೋದನ್ನು ಕೂಡ ನೋಡಬೇಕು. ಯಾಕಂದ್ರೆ ಈಗ ಒಂದು ರೀತಿಯಲ್ಲಿ ಸಾಂವಿಧಾನಿಕ ಬಿಕ್ಕಟ್ಟು ತಮಿಳುನಾಡಿನಲ್ಲಿ ಉಂಟಾಗಿದೆ ಅಂತಾನೆ ಹೇಳ್ಬೋದು. ಇಂತಹ ಸಂದರ್ಭಗಳಲ್ಲಿ ಸಸ್ಪೆಂಡೆಡ್ ಅನಿಮೇಷನ್ ಅಲ್ಲಿ ವಿಧಾನಸಭೆಯನ್ನು ಇಟ್ಟು ಒಂದು ರಾಷ್ಟ್ರಪತಿ ಆಡಳಿತವನ್ನ ತಾತ್ಕಾಲಿಕವಾಗಿ ಹಾಕಿ ಆನಂತರದಲ್ಲಿ ಬಹುಮತ ಸಾಬೀತುಪಡಿಸೋರಿಗೆ, ಬಹುಮತದಿಂದ ಸರ್ಕಾರ ರಚನೆಗೆ ಒಂದು ಹಕ್ಕು ಮಂಡಿಸೋರಿಗೆ ಅವಕಾಶ ಕೊಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ರಾಜ್ಯಪಾಲರು ಕೂಡ ಈಗಾಗಲೇ ಏನು ತೀರ್ಪು ಬಂದ ನಂತರದಲ್ಲೇ ಕಾನ್ಸ್ಟಿಟ್ಯೂಷನಲ್ ಎಕ್ಸ್ಪರ್ಟ್ಸ್ ಜೊತೆಗೆ ಈಗಾಗಲೇ ಅವರು ಸಮಾಲೋಚನೆ ಆರಂಭಿಸಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸಿಕ್ತಿರ್ತಕ್ಕಂಥದ್ದು. ಇದೆಲ್ಲವೂ ಬೆಳವಣಿಗೆಗಳ ಒಂದು ರಿಸಲ್ಟ್ ಇನ್ನು ಸಂಜೆ ವೇಳೆಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸ್ಮಿತಾ, ರೈಟ್, ಧನ್ಯವಾದ ರಮೇಶ್. ಇವರೆಗಿನ